ಆತ್ಮೀಯರೇ, ಈ ದಿನ ನಾವೆಲ್ಲರೂ ಯೋಗ ದಿನಾಚರಣೆಯನ್ನು ಆಚರಿಸ್ತಿದ್ದೀವಿ. ಈ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನ ಅಂಗವಾಗಿ ತಮ್ಮೆಲ್ಲರಿಗೂ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ, ಇಡೀ ಸಮಾಜದ ಮೇಲೆ ಇವತ್ತೊಂದು ಜವಾಬ್ದಾರಿ ಇದೆ. ನಮ್ಮ ಬದುಕನ್ನು ಉತ್ತಮವಾಗಿ ಮಾಡ್ಕೋಬೇಕು ಅಂದರೆ, ನಮಗೆ ನಾವು ಸಹಾಯವನ್ನು ಮಾಡ್ಕೋಬೇಕಾದರೆ, ಉತ್ತಮ ಬದುಕನ್ನು ಕಾಣಬೇಕಾದರೆ ನಾವು ಪ್ರತಿನಿತ್ಯ ಯೋಗಾಭ್ಯಾಸವನ್ನು ಮಾಡಬೇಕಾಗುತ್ತೆ. ಈ ದಿಕ್ಕಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ರಾಜಕೀಯ ಪಕ್ಷವಾಗಿ ಸಮಾಜದಲ್ಲಿ ಒಂದು ಸುಧಾರಣೆಯನ್ನ ಕಾಣಬೇಕು, ಯಾವ ರೀತಿ ಒಬ್ಬ ವ್ಯಕ್ತಿಯ ಸಬಲೀಕರಣವನ್ನು ಮಾಡಬೇಕಾದ್ರೆ ಏನ್ ಮಾಡಿದ್ರೆ ಒಳ್ಳೇದು ಅನ್ನುವಂತ ಸ್ಪಷ್ಟತೆಯನ್ನ ಕೊಡುವಂತ ಜವಾಬ್ದಾರಿ ಇವತ್ತು ರಾಜಕೀಯ ಪಕ್ಷಗಳ ಮೇಲಿದೆ. ಈ ದಿಕ್ಕಲ್ಲಿ ಭಾರತೀಯ ಜನತಾ ಪಾರ್ಟಿ ಇದನ್ನು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಈ ದಿಕ್ಕಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಇವತ್ತೆಲ್ಲ ನಮ್ಮ ಕಾರ್ಯಕರ್ತರು ಇಡೀ ಸಮಾಜದ ಜೊತೆಯಲ್ಲಿ ಆಚರಣೆ ಮಾಡೋ ಮೂಲಕ ಸ್ಪಷ್ಟ ಸಂದೇಶವನ್ನು ಕೊಡ್ತಾ ಇದ್ದೀವಿ. ಈ ದಿನ ನಮ್ಮ ರಾಜ್ಯ ಅಧ್ಯಕ್ಷರು ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿ ಇವತ್ತು ಇಡೀ ನಾಡಿಗೆ ಸಂದೇಶವನ್ನು ಕೊಡ್ತಿದ್ದಾರೆ. ಅವರ ಉಪಸ್ಥಿತಿಯನ್ನು ಗೌರವಿಸಿ, ಹಾಗೆ ಡಾಕ್ಟರ್ ಸೋಮೇಶ್ವರ್ ಅವರು ಯಾತಕ್ಕಾಗಿ ಯೋಗವನ್ನು ಮಾಡಬೇಕು ಅನ್ನೋಂಥ ವೈದ್ಯಕೀಯವಾಗಿಯೂ ವೈಜ್ಞಾನಿಕವಾಗಿಯೂ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅವರ ಉಪಸ್ಥಿತಿ ಮತ್ತು ಕುಮಾರಿ ಕಾರುಣ್ಯ ರಾಮ್ ಅವರು ಚಿತ್ರನಟಿಯಾಗಿ ಇವತ್ತು ಬಂದು ಅವರು ಸಂದೇಶವನ್ನು ಕೊಟ್ಟಿದ್ದಾರೆ. ಸಪ್ತಗಿರಿ ಗೌಡರು ಇದ್ದಾರೆ, ಇವತ್ತು ತಾವೆಲ್ಲರೂ ಇದ್ದೀರಾ. ಹಾಗಾಗಿ ಇನ್ನೂ ಬಲವಾಗಿ ಇದು ಬರೀ ಸಾಂಕೇತಿಕವಾಗಿ ಕಾರ್ಯಕ್ರಮಗಳು ನಡೀತಿದ್ದಾವೆ, ಆದರೆ ಇದನ್ನು ಬಲವಾಗಿ ನಡೆಸುವಂಥದ್ದು, ಸಂದೇಶ ಕೊಡುವಂಥದ್ದು ನಮ್ಮಿಂದ ಆಗಬೇಕು. ಈ ಪ್ರಯತ್ನಗಳು ನಡೀತಿದೆ. ಇವತ್ತು ಇಡೀ ವಿಶ್ವಕ್ಕೆ ಯೋಗವನ್ನು ಕೊಟ್ಟದ್ದು ಭಾರತ, ನಮ್ಮ ಋಷಿ ಮುನಿಗಳು. ಇದನ್ನ ವಿಶ್ವಮಟ್ಟದಲ್ಲಿ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಾಗಿ ಆಚರಿಸಲಿಕ್ಕೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಯುನೈಟೆಡ್ ನೇಷನ್ ಅಲ್ಲಿ ಈ ಪ್ರಸ್ತಾವನೆಯನ್ನ ಸಲ್ಲಿಸಿ ಇಡೀ ವಿಶ್ವ ಮಟ್ಟದಲ್ಲಿ ಇವತ್ತು ಯೋಗ ದಿನಾಚರಣೆಯನ್ನು ಆಚರಿಸಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಈ ಮೂಲಕ ಇಡೀ ವಿಶ್ವದಲ್ಲಿ ಶಾಂತಿ ಸೌಹಾರ್ದತೆ ಕಾಪಾಡಲಿಕ್ಕೆ ಯೋಗ ಒಂದು ದೊಡ್ಡ ಪರಿಹಾರವಾಗಿದೆ. ಈ ಸಾಫ್ಟ್ ಪವರ್ನ ಇನ್ನೂ ಬಲವಾಗಿ ನಾವು ಪ್ರಚಾರ ಕೊಡುವಂಥದ್ದು, ಅಭ್ಯಾಸ ಮಾಡುವಂಥದ್ದು ಇಡೀ ವಿಶ್ವಕ್ಕೆ ಕೊಟ್ಟಿದ್ವಿ. ಅದನ್ನು ನಮ್ಮಲ್ಲಿ ಅಳವಡಿಸ್ಕೊಳ್ಳುವಂಥ ಕೆಲಸಗಳು ಇನ್ನ ಶಾಲಾ ಕಾಲೇಜು ಪ್ರತಿಯೊಬ್ಬ ಭಾರತೀಯನೂ ಬೆಳಗ್ಗೆ ಹೇಗೆ ತಿಂಡಿ ಕಾಫಿ ಊಟ ಮಾಡ್ತೀವೋ ಆ ರೀತಿ ಯೋಗಾಭ್ಯಾಸವನ್ನ ನಾವು ಪ್ರತಿಯೊಬ್ಬರು ಮಾಡಬೇಕು. ಮಾಡೋ ರೀತಿಯಲ್ಲಿ ನಾವು ಪ್ರಯತ್ನವನ್ನ, ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಈ ದಿಕ್ಕಲ್ಲಿ ಆಸಕ್ತಿಯನ್ನು ವಹಿಸಿ ಸಮಾಜಕ್ಕೆ ಕೊಡುವಂತ ಸುಲಭವಾಗಿ ಸರಳವಾಗಿ ಏನು ಖರ್ಚು ವೆಚ್ಚವಿಲ್ಲದೆ, ಬೇರೆದಕ್ಕೆ ತುಂಬಾ ವ್ಯವಸ್ಥೆಗಳು ಬೇಕು, ಇಲ್ಲೇನು ವ್ಯವಸ್ಥೆ ಬೇಕಿಲ್ಲ, ಮನಸ್ಸು ಬೇಕು, ಉದ್ದೇಶ ಬೇಕು. ಈ ಉದ್ದೇಶ ಮನಸ್ಸನ್ನು ಇಟ್ಕೊಂಡು ನಾವೆಲ್ಲ ಮಾಡಿದ್ರೆ ತಾನಾಗ್ತಾನೆ ಸಮಾಜದಲ್ಲಿ ಇರುವಂತ ಎಲ್ಲ ಸಮಸ್ಯೆಗಳು ವೈಯಕ್ತಿಕವಾಗಿಯೂ ಮಾನಸಿಕವಾಗಿಯೂ ದೈಹಿಕವಾಗಿಯೂ ಎಲ್ಲ ಸಮಸ್ಯೆಗೂ ಪರಿಹಾರ ನಮ್ಮ ಕೈನಲ್ಲಿದೆ. ಹಾಗಾಗಿ ಸಮಾಜದಲ್ಲಿ ದೊಡ್ಡ ಸುಧಾರಣೆ, ಏನೆಲ್ಲ ಅಭಿವೃದ್ಧಿ ಕೊಟ್ಟು ನಾವು ಸುಧಾರಣೆ ಮಾಡ್ತೀವಿ ಅಂತ ಹೇಳ್ತಾ ಇದೀವಿ, ಆ ಎಲ್ಲ ಅಭಿವೃದ್ಧಿಗಿಂತ ವೈಯಕ್ತಿಕ ವ್ಯಕ್ತಿತ್ವ ಅಭಿವೃದ್ಧಿ ಮಾಡೋದು ಯೋಗದ ಮೂಲಕ. ಇದನ್ನ ನಾವು ಬಹಳ ಬಲವಾಗಿ ಅಧ್ಯಕ್ಷರ ಒಂದು ನಾಯಕತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ಒಂದು ಯೋಜನೆಯನ್ನ, ಈ ಒಂದು ಕಾರ್ಯಕ್ರಮವನ್ನ ಇನ್ನೂ ಬಲವಾಗಿ ಹೆಚ್ಚಾಗಿ ಆಚರಣೆ ಮಾಡೋ ಮೂಲಕ ನಮ್ಮ ನಾಡಿಗೆ ಸಮೃದ್ಧಿಯನ್ನು ಕೊಡ್ಲಿಕ್ಕೆ ನಮ್ಮ ಜವಾಬ್ದಾರಿ ಇದೆ. ಅದು ನಡೀಲಿ ಅಂತ ಅವರ ನಾಯಕತ್ವದಲ್ಲಿ ಕೇಳ್ಕೊತಾ, ಮತ್ತೊಮ್ಮೆ ಇಲ್ಲಿ ನೆರೆದಿರುವಂತವ್ರಿಗೆಲ್ಲ ಸಮಸ್ತರಿಗೂ ಅಂತಾರಾಷ್ಟ್ರೀಯ ಯೋಗ ದಿನದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ.